ಇದು ಬುಲ್ಡೋಜರ್ ಆಯಿತು, ಈ ಒಂದು ಈಗಾಗಲೇ JCB ಆಯಿತು, ಇವುಗಳ ಮೂಲಕ ನೀವು ಎಷ್ಟು ವರ್ಷ ಇದರಲ್ಲಿ ಕೆಲಸ ಮಾಡ್ತಾ ಹೋಗೋರು. ಇದರಿಂದ ಈ ದೇಶದ ಯಾಕೆಂದ್ರೆ ಇನ್ನೊಂದು ಮಾತನ್ನು ತಿಳ್ಕೊಬೇಕಾಗಿದೆ, ಮೈನಾರಿಟಿ ಅಲ್ಲರಿ ಅಥವಾ ಮುಸ್ಲಿಮರಲ್ಲಿ ಕ್ರಿಶ್ಚಿಯನ್ರಲ್ಲಿ ಯಾರೋ ಆಗಲಿ, ಅವರು ಈ ನಾಡಿನ ಅವರೊಂದು ಭಾಗ ಅಂಗ ಅಷ್ಟೇ ಅಲ್ಲ, ಸಮಾನವಾಗಿ ಎಲ್ಲರಿಗೂ ಬದುಕುವಂಥ ಹಕ್ಕನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಕೊಡೋದು. ಆ ನೆಲೆಯಲ್ಲಿ ಬದುಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವಿಂಥ ಉಗ್ರವಾದ ಶಿಕ್ಷೆಗಳನ್ನು ಕೊಡುವಂಥ ಕೆಲಸ ಯಾರಾದರೂ ಮಾಡಿಕೊಡೋದು, ಕಾನೂನು ಕೈಗೆತ್ತಿಕೊಳ್ಳುವುದು ಅಂತೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಇವತ್ತು ಆರ್ಡರ್ ಮಾಡಿದ. ಜೊತೆಗೆ ಯಾರು ಮಾಡಿದಾರೆ ಅವ್ರಿಗೆ 10 ಲಕ್ಷ ರೂಪಾಯಿ ಈ ಸದ್ದು ನೀವು ದಂಡ ಕೊಡಬೇಕು, ವಸೂಲಿ ಕೊಡಲೇಬೇಕು ಒಂದು ವಾರದಲ್ಲಿ ಅಂತ ಕಟ್ಟಪ್ಪನೆ ಮಾಡಿದ್ದಾರೆ. ಹೀಗಾಗಿ ಇದು ಇಂಥ ಘಟನೆಗಳು ಮತ್ತಷ್ಟು ಮೇಲಿದ ಮೇಲೆ ಆಗದೇ ಇರಲಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ. ಆದರೆ ಇದು ಆಗ್ತಾನೆ ನಡೀತಾ ಇರ್ತದೆ, ಮೇಲಿದ ಮೇಲೆ ಆಗ್ತಾನೆ ನಡೀತಾ ಇದೆ. ಇದು ನಿಲ್ಲುವುದು ಯಾವಾಗ ಅಂತ ಆದಷ್ಟು ಇಲ್ಲಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ, ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸುವಂಥ, ಗೌರವಿಸುವಂಥ, ಅವರ ಆಚಾರ ವಿಚಾರಗಳನ್ನು ಗೌರವಿಸುವಂಥ ಮನೋವೃತ್ತಿಯನ್ನು ಬೆಳೆಸುವಂಥ ಶಿಕ್ಷಣ ಎಲ್ಲರಿಗೂ ಸಿಗಲಿ. ಯಾಕೆಂದರೆ ಈ ನೆಲ ಜಲ ಎಲ್ಲರಿಗೂ ಸಂಬಂಧಿಸಿದ ಯಾರು ಈ ದೇಶದಲ್ಲಿ ಹುಟ್ಟಿದಾರ, ಈ ದೇಶದ ಪ್ರಜೆ ಇದ್ದಾರೆ, ಅವರಿಗೆಲ್ಲ ಸಮಾನವಾಗಿ ಸಿಗಬೇಕಾಗಿದ್ದು ಇವತ್ತು ಅನಿವಾರ್ಯದ. ಆ ಕೆಲಸ ಆಗಲಿ. ಅದರಲ್ಲೂ ಕಟ್ಟಿದ ಮನೆಗಳನ್ನು ಬಿಡಿಸೋ ಮುಂದೆ ಸ್ವಲ್ಪ ಅದನ್ನು ನೀವು ಕೋರ್ಟ್ ಮುಂದಿಟ್ಟೆ, ಕೋರ್ಟ್ ಮೂಲಕ ನೀವು ಪರಿಹಾರ ಕಂಡುಕೊಂಡ್ರೆ ಭಾಳಷ್ಟು ಉತ್ತಮ. ಕೆಲವು ಕೋರ್ಟನು ತಪ್ಪ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಹೈದರಾಬಾದ್ ಕೋರ್ಟ್ ಇದ್ದು ಅಲಹಾಬಾದ್ ಕೋರ್ಟ್ ಇದ್ದಿದ್ದು ಈ ದಿಶೆಯಲ್ಲೇ ತಪ್ಪು ಮಾಡಿದ. ಪ್ರಯಾಗರಾಜದ್ದು ಈ ಪ್ರಯಾಗರಾಜ್ಯದ ಕೋರ್ಟ್ ಇದ್ದಿದ್ದು, ಪ್ರಾಧಿಕಾರ ಇದ್ದಿದ್ದು ತನ್ನ ಮನಸ್ಸಿಗೆ ಬಂದಂಗೆ ಮಾಡಿ ಆ ಬಿಲ್ಡಿಂಗ್ ಕೆಡೋದು. ಅದಕ್ಕಾಗಿ ಅಂಥದ್ದು ಆಗದಂಗೆ ಮತ್ತು ತಪ್ಪುಗಳಾಗದಂಗೆ ಮಾಡಿದರೆ ಒಳ್ಳೆಯದು ಅಂತೇಳಿ ಅವ್ರಿಗೂ ನಮ್ಮ ಮೇಲೆ ವಿಶ್ವಾಸ ಬರಬೇಕಲ್ಲ, ನಮ್ಮ ದೇಶದ ಮೇಲೆ ವಿಶ್ವಾಸ ಬರಬೇಕಲ್ಲ ಅನ್ನೋ ಸಹಿತ ನಮ್ಮ ನೆನಪಿರಲಿ. ಯಾಕಂದರೆ ಮನೆ ಧ್ವಂಸ ಮಾಡೋದ್ರಿಂದ, ಮನಸ್ಸು ಧ್ವಂಸ ಮಾಡೋದ್ರಿಂದ ಈ ದೇಶದ ಉದ್ಧಾರ ಆಗ್ತದೆ ನಾವು ತಿಳ್ಕೊಂಡಿದ್ರೆ ಅದಕ್ಕಿಂತಲೂ ಮೂರ್ಖ ಸಲ ಮತ್ತೊಂದಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ತಿಳಿಸಿಗೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ಸಿತಾರಾಮ ಸತ್ಯದ ಕೈಗಂಡಿ ವಂದನೆಗಳು.